ಹುಷಾರಾಗಿದ್ದಾರೆ. ಆದರೆ ಅವ್ರಿಗೆ ಕಿಶೋರ್ ಈ ಮನೇಲಿರೋದು ಇಷ್ಟ ಇಲ್ವಂತೆ. ಇವನು ಈ ಮನೇಲಿರೋವರೆಗೂ ಅವರೊಂದು ತೊಟ್ಟು ನೀರು ಕುಡಿಯೋದಿಲ್ವಂತೆ. ಹಾಗಂದ್ಲ ಅಮ್ಮ. ನಾನು ಅಮ್ಮನ ಸಮಾಧಾನ ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ. ನಿನ್ನೆ ರಾತ್ರಿ ನಾನು ಹೇಳ್ಕೊಟ್ಟ ಪ್ಲ್ಯಾನು ವರ್ಕೌಟ್ ಆಗ್ತಾ ಇದೆ ಅನಿಸುತ್ತೆ. ಈ ಮಾಲ್ತಿ ಹೀಗೆ ಪಟ್ಟು ಹಿಡಿದು ಕೂತ್ಕೊಂಡ್ರೆ ಆ ದರಿದ್ರ ಮಗುನ ಆಚೆ ಹಾಕ್ಬೋದು. ಆದರೆ ಅವಳು ನಾಟಕ ಆಡ್ತಿದ್ದಾಳ ಹೇಗೆ? ಈ ಅಮ್ಮ ಮಗಳನ್ನ ನಂಬೋದೇ ಕಷ್ಟ. ಅರೆ, ಈ ನಿತ್ಯ ಚೇತನ್ ಇಬ್ಬರು ನಾನು ಕರೆದ್ರೂ ಹಾಗೆ ಹೋದ್ರಲ್ಲ. ಹಾಂ, ಹೋಗಲಿ ಅಲ್ಲೇನು ನಡೀತಾ ಇದೆ ಅಂತ ನನಗೂ ಗೊತ್ತಾಗತ್ತೆ. ಅಮ್ಮ ಅಮ್ಮ ಅಮ್ಮ, ಬಾಗಿಲು ತೆಗಿಯಮ್ಮ. ಬಾಗಿಲು ತೆಗಿಯಮ್ಮ. ಅಮ್ಮ ಬಾಗಿಲು ತೆಗಿಯಮ್ಮ. ಅಮ್ಮ ಬಾಗಿಲು ತೆಗಿಯಮ್ಮ. ಅಮ್ಮ, ಬಾಗಿಲು ತೆಗಿಯಮ್ಮ. ಅಯ್ಯಯ್ಯೋ, ಏನಪ್ಪ ಮಾಡೋದೀಗ? ಈ ಮಂತ್ರವಾದ ಅಜ್ಜಿ ಬಾಗ್ಲು ತೆಗಿತಾನೆ ಇಲ್ಲ. ಸಾಕ್ಷಾತ್ ತರ ಫ್ಯಾನಿಗೆ ಸೀರೆ ಕಟ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ನಾನು ಮೊದಲು ಒಳಗೆ ಚಿಲ್ಕ ತೆಗಿಬೇಕು. ಸದ್ಯ ಈ ಮಂತ್ರವಾದ ಅಜ್ಜಿ ಏನೂ ಮಾಡ್ಕೊಂಡಿಲ್ಲ. ಯಾಕೆ ಬಾಗಿಲನ್ನ ನೋಡ್ಕೊಂಡು ಒಳಗಡೆ ಬಂದ್ರಿ? ನಿಮ್ಮನ್ನ ಯಾರು ಕರ್ಸಿದ್ ಇಲ್ಲಿಗೆ? ಏನಮ್ಮ ಇದು? ಚಿಕ್ಕ ಮಗು ಥರ ಹಠ ಮಾಡ್ತಿದ್ಯಂತೆ, ತಿಂಡಿ ತಿನ್ನಲ್ಲ ಅಂತ ಹೇಳ್ತಿದ್ಯಂತೆ. ಹೌದು, ತಿಂಡಿನೂ ತಿನ್ನಲ್ಲ, ಈ ಮನೇಲಿ ಒಂದು ತೊಟ್ಟು ನೀರು ಕುಡಿಯಲ್ಲ. ಯಾಕೆ ಈ ಥರ ಹಠ ಮಾಡ್ತಿದ್ಯಾ? ಆ ಮಗು ಮನೇಲಿ ಇದ್ರೆ ನಿನಗೇನು ಕಷ್ಟ? ಯಾಕಂದ್ರೆ ನಾನು ನೀತಿ ಸಂಸ್ಕೃತಿ ಸಂಸ್ಕಾರ ಅಂತ ಬೆಳೆದವಳು ಕಣೋ. ಯಾವುದೋ ಕುಲಗೆಟ್ಟ ಮಗುನ ಈ ಮನೆಯಲ್ಲಿ ಕರ್ಕೊಂಬಂದು ಸಾಕು ಕರ್ಮ ನನಗೇನಿದೆ ಹೇಳು? ಈ ಕ್ಷಣ ಆ ಮಗು ಈ ಮನೆ ಬಿಟ್ಟು ಹೋದ್ರೇನೆ ಈ ಮನೆಯಲ್ಲಿ ಊಟ ಮಾಡ್ತೀನಿ, ನೀರು ಕುಡಿತೀನಿ, ತಿಂಡಿ ತಿಂತೀನಿ. ಇಲ್ಲ ಅಂದ್ರೆ ಹೀಗೆ ಉಪವಾಸ ಪ್ರಾಣ ಬಿಡ್ತೀನಿ. ಅಮ್ಮ, ಈ ಮಗು ಏನಮ್ಮ ತಪ್ಪು ಮಾಡಿದೆ? ಯಾಕೆ ಈ ರೀತಿ ದ್ವೇಷ ಸಾಧಿಸ್ತೀಯಾ? ನಿನ್ನ ಹೆಂಡ್ತಿನೂ ಒಂದು ಮಗು ಹೆತ್ತಿದ್ರೆ ಗೊತ್ತಾಗ್ತಿತ್ತು. ನಿನ್ನ ಹೊಟ್ಟೆಲೆ ಹುಟ್ಟಿದ ಮಗು ಆಗಿದ್ರೆ ರಕ್ತ ಸಂಬಂಧ ಏನಂತ ನಿನಗೂ ಅರ್ಥ ಆಗ್ತಿತ್ತು. ಯಾವುದೋ ಒಂದು ಮಗುನ ತಂದು ಅದಕ್ಕೆ ಊಟ ಬಟ್ಟೆ ಕೊಟ್ಬಿಟ್ರೆ ಅದ್ರ ಮಗು ಅನ್ಸ್ಕೊಳ್ಳಲ್ಲ ಕಣೋ, ಸಾಕು ಪ್ರಾಣಿ ಅನ್ಸ್ಕೊಳತ್ತೆ. ದರಿದ್ರನ ಅನಿಷ್ಟನ ನನ್ನ ಮೊಮ್ಮಗು ಅಂತ ಹೇಳ್ಕೊಳಕ್ ನನಗೆ ಸಾಧ್ಯ ಇಲ್ಲ. ಅಮ್ಮ, ನಿಂಗೆ ಅಷ್ಟು ಅಸಮಾಧಾನ ಇದ್ರೆ ನೀ ಮಗು ತಂಟೆಗೆ ಬರಬೇಡ. ನಾನು ಮಗುನ ನಿನ್ನ ರೂಮಿಗೆ ಬಿಡಲ್ಲ. ಆದ್ರೆ ಮಗುನ ಮಾತ್ರ ವಾಪಸ್ ಕಳ್ಸು ಅಂತ ಹೇಳ್ಬೇಡಮ್ಮ, ಪ್ಲೀಸ್. ಏ ರಾಜೀವ, ಆಹಾ, ನಿನ್ನ ಹೆಂಡತಿ ಎಷ್ಟೊಂದು ನಿನ್ನ ತಲೆ ಕೆಡಿಸಿದಳು. ಇಷ್ಟು ದಿನ ನಾನು ಹಾಕಿದ್ಯರನ್ನ ದಾಟ್ತೋಣಲ್ಲ ನೀನು. ಇವತ್ತು ಆ ದಿಕ್ಕು ದಿಸೆ ಇಲ್ದಿರೋ ಮಗುಗೋಸ್ಕರ ನನ್ನನ್ನೇ ಬಿಟ್ಟು ಹೋಗೋ ಮಾತಾಡ್ತಿದ್ಯಲ್ಲ. ನೀನು ನೆನ್ನೆ ಮೊನ್ನೆ ಬಂದ ಮಗುಗೋಸ್ಕರ ಆ ಮಗುನ ಬಿಟ್ಟಿರೋಕ್ಕಾಗಲ್ಲ ಅಂತ್ಯ. ನಾನು ನಿನ್ನ ಹೆತ್ತವಳು ಕಣೋ, ಇಷ್ಟು ವರ್ಷ ಸಾಕಿ ಸಲಹಿದ್ದೀನಿ. ನಾನು ನನ್ನ ಮಗನ ಜೊತೆಲಿ ಇರ್ಬೇಕು ಅನ್ನೋ ತಪ್ಪ? ಆ ಮಗು ನನ್ನ ಕಣ್ಮುಂದೆ ಇದ್ರೆ ಪ್ರತಿ ಕ್ಷಣ ಅಸಹನೆ ಅಸಮಾನದಿಂದ ಕೊರಬೇಕಾಗತ್ತೆ. ಆ ಮಗು ನಿನ್ನ ನನ್ನಿಂದ ದೂರ ಮಾಡ್ಬಿಡ್ತೇನೋ ಅಂತ ಕೊರಗಿ ಸಾಯ್ಬೇಕಾಗತ್ತೆ. ಅದು ನನಗಿಷ್ಟ ಇಲ್ಲ ಕಣೋ. ಆ ದರಿದ್ರನ ಈ ಮನೆಯಿಂದ ಹೊರಗಡೆ ಕಳಿಸ್ತೀಯೋ ಇಲ್ಲ ನಾನೇ ಈ ಮನೆ ಬಿಟ್ಟು ಹೋಗ್ಬೇಕು ಹೇಳ್ಬಿಡು.
ಮನೆ ಬಿಟ್ಟು ಹೋಗೋದು ಬೇಡ. ಹಾಗಂತ ಸಾಕ್ತೀನಿ ಅಂತ ಒಪ್ಕೊಂಡು ಕರ್ಕೊಂಬಂದಿರೋ ಮಗುನ ಈಚೆ ಕಳ್ಸಕ್ಕೆ ನನ್ನ ಮನ್ಸಾಕ್ಷಿ ಒಪ್ಕೋತಿಲ್ಲ. ಈ ಮಗು ನನ್ನ ಮಗ ಅಂತ ಒಪ್ಕೊಂಡಾಗಿದೆ. ನೀನ್ ಇಲ್ಲೇ ಇರು, ನಾನು ನನ್ನ ಹೆಂಡತಿ ಮಗು ಈ ಮನೆ ಬಿಟ್ಟು ಹೊರಟೋಗ್ತೀವಿ. ರೀ, ದುಡ್ಕಿ ಯಾಕಿಂತ ನಿರ್ಧಾರ ತಗೊಂಡ್ರಿ? ಇದು ದುಡುಕಿ ತಗೊಂಡಿರೋ ನಿರ್ಧಾರ ಅಲ್ಲ ಯಶೋದ. ಅಮ್ಮನಿಗೆ ನಮ್ಮ ಮಗುನ ಕಂಡ್ರೆ ಇಷ್ಟ ಇಲ್ಲ, ಅವಳೇ ಹೇಳ್ತಾ ಇದ್ದಾಳೆ. ಇಷ್ಟೆಲ್ಲ ಆದ್ಮೇಲೆ ನಾವಿಲ್ಲಿರೋದ್ರಲ್ಲೇ ಅರ್ಥನೇ ಇಲ್ಲ. ಈ ಮನೆ ಬಿಟ್ಟು ನಾವ್ ಎಲ್ಲಿಗ್ರಿ ಹೋಗೋದು? ಎಲ್ಲಾದ್ರೂ ಹೋಗೋಣ. ತಕ್ಷಣಕ್ಕೆ ಮನೆ ಸಿಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನದಲ್ಲೋ ಇಲ್ಲ ಹಳೆ ಕಲ್ಯಾಣ ಮಂಟಪದಲ್ಲೋ ಇರೋಣ. ಆದ್ರೆ ಇಲ್ಲಿ ಮಾತ್ರ ಇರೋದು ಬೇಡ. ಯಶೋದ, ನಿನ್ ಬಟ್ಟೆನೂ ಪ್ಯಾಕ್ ಮಾಡ್ಕೊ. ರೀ, ನನಗೆ ಮನೆ ಬಿಟ್ಟು ಬರೋದಕ್ಕೆ ಇಷ್ಟ ಇಲ್ಲ. ಮನೆ ಬಿಟ್ಟು ಹೋಗೋದಕ್ಕೆ ಯಾರಿಗಿಷ್ಟ ಇದೆ ಯಶೋದ? ಇದು ನಮ್ಮ ಅನಿವಾರ್ಯ. ನೋಡು, ನಾವು ಈ ಮನೆ ಬಿಟ್ಟು ಹೋಗ್ತಾ ಇದೀವಿ, ನೀನು ನನ್ನ ಜೊತೆ ಬರ್ತಾ ಇದೀಯ ಅಷ್ಟೇ. ಬೇಡಮ್ಮ, ಮನೆ ಬಿಟ್ಟು ಹೋಗ್ತೀನಿ, ಒಪ್ಕೋಬೇಡ. ನಾನು ಒಬ್ಬಳೇ ಬಿಟ್ಟು ಹೊರಟೋಗ್ತ್ಯಾ? ಅಯ್ಯೋ ದೇವ್ರೆ, ಅಂಜಲಿನ ಬಿಟ್ಟು ಹೇಗೆ ಹೋಗೋದು, ಎಲ್ಲಿಗೆ ಹೋಗೋದು? ನನಗೆ ಹೊಸ ಬದುಕು ಭರವಸೆ ಕೊಟ್ಟು ಮಗು ನನ್ನನ್ನೇ ಅಮ್ಮ ಅಂತ ಅಂದ್ಕೊಂಡಿದ್ದಾಳೆ. ಈ ಮಗುನ ಬಿಟ್ಟು ಹೇಗೆ ಹೋಗೋದು ನಾನು? ರೀ, ನನ್ನ ಮಾತು ಕೇಳಿ. ನಾನು ಇಲ್ಲದೆ ಹೋದ್ರೆ ಅಜ್ಜಿನ ಯಾರು ನೋಡ್ಕೋತಾರೆ? ಎಲ್ಲ ನಮ್ಮಿಂದನೇ ಆಗ್ತಿರೋದು ಅನ್ನೋ ಭ್ರಮೇಲಿ ಇರಬೇಡ ಯಶೋದ. ಯಾರಾದರೂ ಇರ್ತಾರೆ, ಅಜ್ಜಿನ ಚೆನ್ನಾಗಿ ನೋಡ್ಕೋತಾರೆ. ರೀ, ನನಗೆ ಈ ಮನೆ ಬಿಟ್ಟು ಬರೋದಕ್ಕೆ ಮನಸ್ಸು ಒಪ್ತಾ ಇಲ್ಲ. ನೀನು ಬೇಕಾದ್ರೆ ಇಲ್ಲೇ ಇರು, ನಾನು ನನ್ನ ಮಗ ಕಿಶೋರ್ನ ಕರ್ಕೊಂಡು ಹೊರಟೋಗ್ತೀನಿ. ರೀ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಈ ಮನೆ ಬಿಟ್ಟು ಬರೋ ಸ್ಥಿತಿಯಲ್ಲಿ ಇಲ್ಲ ರೀ. ನಾನೇ ನಿಮ್ಮನ್ನ ಈ ಮನೆ ಬಿಟ್ಟು ಕರ್ಕೊಂಡು ಹೋದೆ ಅಂತ ಎಲ್ಲರೂ ಅಂದ್ಕೋತಾರೆ. ಮನೇನ 2 ಭಾಗ ಮಾಡಿದ ಕಳಂಕ ನನ್ನ ಮೇಲೆ ಬರುತ್ತೆ ರೀ. ಅದಕ್ಕೆ ಹೇಳ್ತಿರೋದು ನಿಜ. ನೀನು ಯಾಕೋ ದುಡುಕ್ತಿದೆ ಅಂತ ನನಗೂ ಅನ್ನಿಸ್ತಿದೆ. ಪ್ಲೀಸ್ ಅಣ್ಣ, ಮನೆ ಬಿಟ್ಟು ಹೋಗ್ಬೇಡ. ಹೌದಣ್ಣ, ನೀನು ಮನೆ ಬಿಟ್ಟು ಹೋಗ್ಬೇಡ ಪ್ಲೀಸ್. ನಿನ್ನ ನಿರ್ಧಾರದ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡು. ಇದೇ ಮನೇಲಿದ್ರೆ ಅಮ್ಮ ಉಪವಾಸ ಮಾಡಿ ಸಾಯ್ತಾಳಂತೆ. ನಮಗೆ ಮಾತೃಹತ್ಯೆ ದೋಷ ಬರುತ್ತೆ. ಅದಕ್ಕಿಂತ ಈ ಮನೆ ಒಡೆದ್ವಿ ಅನ್ನೋ ಕಳಂಕನೇ ಪರವಾಗಿಲ್ಲ. ಬಾವಾ, ಅತ್ತೆ ಏನು ಕೋಪದಲ್ಲಿ ಊಟ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರ ಮನ್ಸು ಹೀಗೆ ಇರಲ್ಲ. ಮಗು ಆಟ ಪಾಠ ಎಲ್ಲ ನೋಡ್ತಾ ಇದ್ರೆ ಅವ್ರ ಮನಸ್ಸು ಖಂಡಿತ ಬದಲಾಗತ್ತೆ. ಆದರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಬಾವಾ. ಅಂಥ ಟೈಮ್ ಬಂದು ಈ ನನ್ನ ಮಗನ ಮೇಲೆ ಅವ್ರಿಗೆ ಸಾಫ್ಟ್ ಫೀಲಿಂಗ್ ಬಂದರೆ ಮತ್ತೆ ನಾವು ಈ ಮನೆಗೆ ವಾಪಸ್ ಬರ್ತೀವಿ. ಆದರೆ ಈ ಮನೆಯಿಂದ ಈಗ ಹೊರಡೋದು ನಿಶ್ಚಿತ. ಈ ನಿರ್ಧಾರದಿಂದ ಹಿಂತಿರುಗೋಕೆ ಯಾವ ಪ್ರಶ್ನೆನೂ ಇಲ್ಲ. ಯಶೋದ, ಈಗ ನೀನು ನನ್ನ ಜೊತೆ ಬರ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು. ಅಜ್ಜಿ, ಅಜ್ಜಿ, ಏನ್ ಬಗ್ಗದ? ಅಮ್ಮನ ಮನೆ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನ್ ಹೇಳ್ತಾ ಇದೀಯಾ? ಅಯ್ಯೋ, ನಿಂಗೆ ಗೊತ್ತಾಗುತ್ತೆ, ಬೇಗ ಬಾ ಅಜ್ಜಿ. ಬಂದೆ ಬಂದೆ, ನಡಿ 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 ಹೋಗೋಣ. ನಡಿ ನಡಿ ನಡಿ. ಯಾರದು ಮನೆ ಬಿಟ್ಟು ಹೋಗ್ತೀನಿ ಅಂತಿರೋದು? ಎಲ್ಲ ಇವಳ
ಕಣ್ ಕಾಣದೇ ಇರೋ ಈ ಮುದುಕಿ ಒಬ್ಳೆ ಹೇಗೆ ನಡ್ಕೊಂಡ್ ಬರ್ತಾ ಇದ್ದಾಳೆ? ನಿಮ್ಮನ್ನೇ ಕೇಳ್ತಿರೋದು. ಯಾರು ಮನೆ ಬಿಟ್ಟು ಹೋಗ್ತಾ ಇರೋದು? ಅಜ್ಜಿ, ನಾನೇ ಅಜ್ಜಿ. ಹೆಂಡತಿ ಮಗನ ಕರ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಅಜ್ಜಿ ಅವ್ರಿಗೆ ಹೇಳು ಅಮ್ಮನ್ ಕರ್ಕೊಂಡು ಹೋಗೋಣ ಅಂತ. ಅಮ್ಮ ಇಲ್ಲ ಅಂದ್ರೆ ನಾನು ಹೇಗಿರ್ಲಿ? ಮತ್ತೆ ನಾನು ಒಬ್ಳೆ ಆಗ್ಬಿಡ್ತೀನಿ. ರಾಜೀವ, ನೀನ್ ಯಾಕೆ ಮನೆ ಬಿಟ್ಟು ಹೋಗ್ತಾ ಇದೀಯ? ಮನೆ ಬಿಟ್ಟು ಹೋಗೋ ಅಂಥದ್ದು ಏನಾಯ್ತು? ಅಜ್ಜಿ, ಮನೆಗೆ ಮಗು ಕರ್ಕೊಂಬಂದಿದ್ದು ಅಮ್ಮನಿಗೆ ಇಷ್ಟ ಆಗ್ತಿಲ್ಲ. ಬೆಳಗ್ಗೆಯಿಂದ ಉಪವಾಸದಲ್ಲಿದ್ದಾರೆ. ಒಂದು ತೊಟ್ಟು ನೀರು ಕುಡ್ದಿಲ್ಲ. ನನ್ನ ಮಗ ಕಿಶೋರ್ನ ವಾಪಸ್ ಕಳಿಸ್ಬಿಡು ಅಂತ ಹಠ ಮಾಡ್ತಿದ್ದಾರೆ ಅಜ್ಜಿ. ನಮಗೆ ಮಗುನ ವಾಪಸ್ ಕಳ್ಸೋಕ್ಕೆ ಇಷ್ಟ ಇಲ್ಲ ಅಜ್ಜಿ. ಅದಕ್ಕೆ ನಾನು ನನ್ನ ಮಗ ಎಲ್ಲರೂ ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಮಗು ಬಗ್ಗೆ ಆಗಲೇ ಎಲ್ಲ ತೀರ್ಮಾನ ಆಯ್ತಲ್ಲ. ಅವನು ನನ್ನ ಮನೆ ಮೊಮ್ಮಗ ಅಂತ ಒಪ್ಕೊಂಡ್ಮೇಲೆ ಮತ್ತೆ ಯಾವುದೇ ತಕರಾರು? ಈ ಮನೇಲಿ ನನ್ನದೇ ಕೊನೆ ತೀರ್ಮಾನ. ಅದನ್ನು ಪ್ರಶ್ನಿಸೋ ಅಧಿಕಾರ ಯಾರಿಗೂ ಇಲ್ಲ. ಯಶೋಧ, ಯಾರು ಎಲ್ಲಿಗೆ ಬೇಕಾದರೂ ಹೋಗಲಿ, ಆದರೆ ನೀನು ಮಾತ್ರ ಈ ಮನೆ ಬಿಟ್ಟು ಹೋಗೋ ಹಾಗಿಲ್ಲ. ಅಜ್ಜಿ, ನನಗೂ ಈ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ. ಆದ್ರೆ ನನ್ನ ಗಂಡನೇ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಾನು ಹೇಗೆ ಈ ಮನೇಲೇ ಇರಲಿ? ಹಾಗಂತ ನಿನ್ನ ಮಗಳನ್ನ ಒಂಟಿ ಮಾಡಿ ಹೊರಟು ಹೋಗ್ತೀಯಾ? ಮಗಳ? ಈ ಎಷ್ಟೊತ್ತಿಗೆ ಮಗಳೆಲ್ಲಿಂದ ಉದುರಿದ್ಲು? ಯಾವ ಮಗಳ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅಜ್ಜಿ ನಾನಿದ್ದೀನಿ ಅಂತ ಧೈರ್ಯವಾಗಿ ಹೇಳು ಅಜ್ಜಿ. ಅದು ವಯಸ್ಸಾದ ಮೇಲೆ ನಮ್ಮಂಥವರೆಲ್ಲ ಮಕ್ಕಳಿದ್ದ ಹಾಗೆ ತಾನೇ. ಅದಕ್ಕೆ ನಾನು ಯಶೋಧಾಗ ಮಗಳಿದ್ದಾಗೆ. ಅದಕ್ಕೆ ಕೇಳ್ತಿದ್ದೀನಿ, ನನ್ನನ್ನು ಒಂಟಿಯಾಗ್ಬಿಟ್ಟು ಎಲ್ಲಿ ಹೊರಟೋಗ್ತೀಯಾ ಅಂತ. ಇಲ್ಲ ಅಜ್ಜಿ, ನಿಮ್ಮನ್ನ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ. ನೋಡಿ ಅತ್ತೆ, ಇಷ್ಟು ದಿನ ನೀವು ಹಾಕಿದ್ಯಾರನ್ನ ನಾವು ದಾಟಿಲ್ಲ. ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳಲ್ಲ. ಆ ಮಗು ಈ ಮನೆಯಲ್ಲೇ ಇರೋದಾದ್ರೆ ಖಂಡಿತವಾಗ್ಲೂ ನಾನು ಈ ಮನೆಯಲ್ಲಿ ಇರಲ್ಲ. ನಾನೇ ಮನೆ ಬಿಟ್ಟು ಹೋಗ್ತೀನಿ. ಅಮ್ಮ, ನೀನ್ಯಾಕೆ ಮನೆ ಬಿಟ್ಟು ಹೋಗಬೇಕು? ನಾವೇ ಮನೆ ಬಿಟ್ಟು ಹೋಗ್ತೀವಿ ಅಂತ ಹೇಳ್ತಾ ಇದ್ದೀವಲ್ಲ. ಏನೇ ಮಾತಾಡ್ತಿದ್ದಾರೆ? ಅಜ್ಜಿ ಮಾತಾಡಿ ಅಜ್ಜಿ, ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ ಅಂತಿದ್ದಾರೆ. ಅದಕ್ಕೆ ಅಮ್ಮನ ಗಂಡ ಅಂತಿದ್ದಾರೆ ಅಂದ್ರೆ ನೀವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು, ನಾವು ಮನೆ ಬಿಟ್ಟು ಹೋಗ್ತಿದ್ದೀವಲ್ಲ ಅಂತ ಅಂತಿದ್ದಾರೆ. ನೋಡಿ, ಯಾರೂ ಮನೆ ಬಿಟ್ಟು ಹೋಗಬೇಕಾಗಿಲ್ಲ. ನಾನು ಬದುಕಿರೋವರೆಗೂ ಈ ಮನೆ ಎರಡು ಹೋಳಾಗೋಕ್ಕೆ ನಾನು ಬಿಡೋಲ್ಲ. ಈ ಮನೆಯ ಗೌರವ ಘನತೆ ಕಾಪಾಡೋದು ಎಲ್ಲರ ಕೈಯಲ್ಲಿದೆ. ಮಾಲ್ತಿ, ನೀವು ಈ ಮನೆಯಲ್ಲಿರೋವರೆಗೂ ನಿಮಗೆ ಈ ಮನೆ ಆಸ್ತಿ ಒಡವೆಗಳ ಮೇಲೆ ಹಕ್ಕಿರುತ್ತೆ. ಒಂದು ಸಲ ನೀವು ಈ ಮನೆ ಹೊಸಲು ದಾಟ ಆಚೆ ಹೋದ್ರಿ ಅಂದರೆ ಈ ಮನೆ ಆಸ್ತಿನಲ್ಲಿ ನಿಮ್ಗೊಂದು ಕಿಲುಬು ಕಾಸು ಸಿಕ್ಕೋಲ್ಲ. ನಾನು ಇದನ್ನೆಲ್ಲ ಯಾವುದಾದ್ರೂ ಅನಾಥಾಶ್ರಮಕ್ಕೆ ಬರೆದುಬಿಡ್ತೀನಿ, ಜ್ಞಾಪಕ ಇರಲಿ.
ಅಜ್ಜಿ. ಅಜ್ಜಿ, ನಿಮ್ಮ ಆಸ್ತಿ ನಮಗೆ ಸಿಗುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಆದರೆ ಈ ಮಗು ಈ ಮನೆಯಲ್ಲೇ ಇರಬಾರ್ದು ಅನ್ನೋದು ಮನುಷ್ಯತ್ವಕ್ಕೆ ಅವಮಾನ ಮಾಡಿದಾಗ. ಎಲ್ಲ ಇವಳೇನು ಇವಳು ಏಕ್ದಮ್ ಉಲ್ಟಾ ಹೊಡಿತಾ ಇದ್ದಾಳೆ. ಮಂತ್ರವಾದಿ ಅತ್ತೆ ಒಳ್ಳೆರಾಗ್ಬಿಟ್ಟಿದ್ದಾರೆ. ತಮ್ಮನ್ ಕಂಡ್ರೆ ಮಂತ್ರವಾದಿ ಅತ್ತೆಗೂ ಇಷ್ಟ ಆಯ್ತು. ಗಣೇಶ, ತುಂಬಾ ಥ್ಯಾಂಕ್ಸ್ ಗಣೇಶ. ಮಂತ್ರವಾದಿ ಅತ್ತೆ, ನಿಮ್ಮಮ್ಮಂಗೆ ಇನ್ನು ಜೋರ್ ಮಾಡು. ಮಂತ್ರವಾದಿ ಅತ್ತೆ ಮಾಡು. ಏ ರಾಗಿಣಿ, ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಯಾವ ಜಾಲಿ ಮರದ ಕೆಳಗೆ ಕೂತಿದ್ಯೆ? ಇಷ್ಟೊಂದು ಜ್ಞಾನೋದಯ ಆಗಿದೆ ನಿಂಗೆ? ಚಿಕ್ಕಮ್ಮ, ಜಾಲಿ ಮರ ಎಷ್ಟೋ ವಾಸಿ, ಅದು ಬರೀ ಮುಳ್ಳು ಮಾತ್ರ ಚುಚ್ಚುತ್ತೆ. ಆದರೆ ನೀವಿನ್ನೂ ಕಳ್ಳಿ ಗಿಡದ ಕೆಳಗಡೆನೇ ಇದ್ದೀರಾ. ಅದ್ರ ಹಾಲೇನಾದರೂ ಕಣ್ಣಿಗೆ ಬಿದ್ದರೆ ಇರೋ ಅಷ್ಟೋ ಇಷ್ಟೋ ದೃಷ್ಟಿನೂ ಹೊರಟೋಗುತ್ತೆ. ಆಮೇಲೆ ಇಂಥ ಮುದ್ದು ಮಕ್ಕಳನ್ನು ನೋಡೋ ಪುಣ್ಯನೂ ಹೊರಟೋಗುತ್ತೆ ಚಿಕ್ಕಮ್ಮ. ನನ್ನನ್ನು ಕ್ಷಮಿಸ್ಬೇಡಿ, ನಾನು ತಪ್ಪು ಮಾಡಿದ್ದೀನಿ. ಅದಕ್ಕೆ ಇವತ್ತಿಂದ ಈ ಮಗು ಈ ಮನೆ ಕಣ್ಮಣಿ, ವಂಶೋದ್ಧಾರಕ. ಇನ್ಮೇಲೆ ನಾವು ಇವನನ್ನ ಕಣ್ರೆಪ್ಪೆಯಲ್ಲಿ ಇಟ್ಕೊಂಡು ಜೋಪಾನ ಮಾಡೋಣ. ನನ್ನನ್ನು ಕ್ಷಮಿಸ್ಬಿಡು ಪ್ಲೀಸ್, ನನ್ನ ಕ್ಷಮಿಸ್ಬಿಡು. ನೀನು ಈ ಮನೆ ಬೆಳಕು ಅನ್ನೋದನ್ನ ಮರೆತು ನಾನು ಶುದ್ಧ ಅವಿವೇಕಿ ಥರ ಆಡ್ಬಿಟ್ಟೆ.
ನಿನ್ನನ್ನು ಈ ಮನೆ ಬಿಟ್ಟು ಕಳಿಸೋ ಯೋಚನೆ ಮಾಡಿಬಿಟ್ಟೆ. ನನ್ನನ್ನು ಯಾವ ದೇವರು ಕ್ಷಮಿಸಲ್ಲ.